ಅಪ್ರಾಪ್ತ ಬಾಲಕಿಯ ಮೇಲೆ 6 ಜನ ನಿರಂತರವಾಗಿ ಅತ್ಯಾಚಾರಗೈದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲಾರ ಪೊಲೀಸರು 3 ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 3 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಕೋಲಾರ ಜಿಲ್ಲೆಯ ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರಕರಣ ಇದು. 6 ಜನರಿಂದ ಬಾಲಕಿಯ ಮೇಲೆ ಪ್ರತ್ಯೇಕವಾಗಿ ನಿರಂತರವಾಗಿ ಅತ್ಯಾಚಾರವಾಗಿತ್ತು ಅನ್ನುವಂತಹ ಪ್ರಕರಣ. ಬಾಲಕಿ ನೀಡಿದ ಹೇಳಿಕೆಯನ್ನು ಆಧರಿಸಿ 6 ಜನರ ವಿರುದ್ಧ ಜುಲೈ 18ನೇ ತಾರೀಕು ಪ್ರಕರಣ ದಾಖಲಾಗಿರುತ್ತೆ. ಸದ್ಯ ರಾಹುಲ್, ನಾಗೇಶ್, ಪುನೀತ್ ಎಂಬುವರ 3 ಜನರ ಬಂಧನ ಆಗಿದೆ. ಚೇತನ್, ಕಿರಣ್, ಮಹೇಂದ್ರ ಎಂಬುವರಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕೋಲಾರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಜುಲೈ 18ನೇ ತಾರೀಕು ಈ ಕುರಿತಂತೆ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣವನ್ನ ಅತ್ಯಂತ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದಂತಹ ವೇಮಗಲ್ ಪೊಲೀಸರು ಈಗ 6 ಜನರ ಪೈಕಿ 3ರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ. ಅವರ ಫೋಟೋವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಟ್ಟು 6 ಜನರಿಂದ ಅಪ್ರಾಪ್ತ ಬಾಲಕಿಯ ಮೇಲೆ ನಿರಂತರವಾಗಿ ಪ್ರತ್ಯೇಕವಾಗಿ ಅತ್ಯಾಚಾರಗೈಲಾಗಿತ್ತು ಅನ್ನುವಂತಹ ಆರೋಪವನ್ನ, ಕಂಪ್ಲೇಂಟ್ ಅನ್ನ ಬಾಲಕಿಯೇ ಮಾಡಿದ್ರಿಂದ ಪೊಲೀಸರು ಇನ್ವೆಸ್ಟಿಗೇಷನ್ಗೆ ಇಳಿದಿದ್ರು. 6 ಜನರ ಪೈಕಿ ಈಗ 3ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ 3ರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು.